ನಾನು ನಮ್ಮ ಹುಡುಗಿನ ನೋಡೋಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ. ಎತ್ತಿ ಬಿಸಾಕಿ. ಉತ್ತರ ಕರ್ನಾಟಕದ ಜನ ನೋಡುಗರು, ಈ ಡಾಬಾದಲ್ಲಿ ಯಾವನ್ನು ಊಟ ಮಾಡಬೇಡಿ. ನಮ್ಮ ಹುಡುಗಿ ಎಲ್ಲಿ ಹೇಳ? ಒಳಗಡೆ ಇದ್ದಾಳೆ. ನಾನು ಬರೋಷ್ಟಿಗೆ ನಮ್ಮವ್ವ ರೊಟ್ಟಿ ಮಾಡಕತ್ತಾಳ. ರೊಟ್ಟಿ ಆಯನ್ಗೆ ಗಿಡ ಯಾರು ಹಾಂ ನೋಡಿ ಸೂರ್ಯ ಇವಾಗ ಹುಟ್ಟುತ್ತಾ ಇದ್ದಾನೆ ನೋಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ, ನಾನು ನಮ್ಮ ಹುಡುಗಿನ ನೋಡೋಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ. ಸುಮಾರು 600 ಕಿಲೋಮೀಟ್ರ್ ದೂರದಲ್ಲಿದ್ದಾಳೆ ನಮ್ಮ ಹುಡುಗಿ. ಅವಳು ಯಾರು ಏನು ಅಂತ ಎಲ್ಲ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನೋಡ್ತಾಯಿರಿ ಪಯಣ ಹೇಗಿರುತ್ತೆ ಅಂತ. ಬನ್ನಿ ಹೋಗೋಣ. ಮೆಟ್ರೋ ಸ್ಟೇಷನ್ ಒಳಗಡೆ ಇದ್ದೀನಿ. ಮೆಜೆಸ್ಟಿಕ್ವರೆಗೂ ಮೆಟ್ರೋನಲ್ಲಿ ಬಂದೆ. ಈ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ, ಅಂದರೆ ನಮ್ಮೂರಿಗೆ ಬಸ್ಗಳು ನಿಂತಿರ್ತವೆ. ಇಲ್ಲಿ ಬಸ್ಸೇ ಸಿಕ್ಕಿಲ್ಲ, ಲಾಸ್ಟಲ್ಲಿ ಕೂತಿದ್ದೀನಿ. ನೋಡೋಣ, ಎತ್ತಿ ಬಿಸಾಕಿ ಅಡ್ಜಸ್ಟ್ ಮಾಡ್ಕೋಬೇಕು. ಆಶಲ್ಲಿ ಯಾರು ಇಲ್ಲ ಸದ್ಯಕ್ಕೆ, ಯಾರಾದರೂ ಬರ್ಬೋದು. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಬಸ್ ಆದ್ರೇನು ಏನಾದ್ರೇನು ಸೈಲೆಂಟಾಗಿ ಗೊತ್ತಾ, ಅಭ್ಯಾಸ ಏನಿಲ್ಲ, ವಟ ಅಂತ ಇದ್ದರು. ಇದು ನೆಲಮಂಗಲ ಟೋಲ್ ಹತ್ರ ಇದ್ದೀವಿ ನೋಡಿ ಇವಾಗ. ನಮ್ಮ ಉತ್ತರ ಕರ್ನಾಟಕದವ್ರು ನೋಡ್ರಿ ಹೆಂಗೆ ಕುತ್ಕೊಂಡು ಹೋಗ್ತಾಯಿದ್ದಾರೆ ಗಾಡಿ ಮೇಲೆ ಅಂತ. ಒಂಚೂರು ಭಯನೇ ಇಲ್ಲ ಅವ್ರಿಗೆ. ಏನು ಹೇಳ್ಬೇಕು ಇದಕ್ಕೆ ನೋಡಿ, ಎಲ್ಲ ತುಂಬಿಕೊಂಡು ಅದರಲ್ಲಿ ಕುತ್ಕೊಂಡು ಹೋಗ್ತಾಯಿದ್ದಾರೆ ನೋಡಿ. ಯಾರಾದರೂ ಬಂದರೆ ಈ ಡಾಬಾದಲ್ಲಿ ಮಾತ್ರ ಊಟ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ತುಂಬ ಕಾಸ್ಟ್ಲಿ. ಅಂದರೆ ಇದು ನೋಡಿ, ಈ ಒಂದು ಇಡ್ಲಿ ಒಂದು ವಡೆಗೆ 60 ರೂಪಾಯಿ ಅಂತೆ. ಚೂರು ಟೇಸ್ಟೇ ಇಲ್ಲ. ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತಿಂದ್ಕೊಂಡು ಮತ್ತೆ ಪಯಣನ ಶುರು ಮಾಡಿದ್ವಿ ನೋಡಿ. ಇವಾಗ ಇದೆಲ್ಲ ನೋಡಿಕೊಂಡು ಆಮೇಲೆ ಸ್ವಲ್ಪ ನಿದ್ದೆ ಮಾಡಿಕೊಂಡು, ಹಂಗೂ ಹಿಂಗೂ ನಿದ್ದೆ ಅಂತೂ ಬರಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡು ಮಲ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಮ್ಮ ಊರು ಬಂತು. 6 ಗಂಟೆಗೆಲ್ಲ ನಮ್ಮ ಊರಲ್ಲಿದ್ದ. ಅಂದರೆ ಇದು ನೋಡಿ ನಮ್ಮೂರು ಶೋರಾಪುರ, ಅಂದರೆ ಸುರ್ಪುರ್ ಅಂತ. ಇದು ನಮ್ಮೂರು. ಇಲ್ಲಿಂದ ನಾವು 8 ಕಿಲೋಮೀಟ್ರು ದೂರದಲ್ಲಿ ನಮ್ಮೂರಿದೆ. ಇದು ನಮ್ಮ ತಾಲೂಕು. ಇಲ್ಲಿ ಮತ್ತೆ ಇಲ್ಲಿಂದ 8 ಕಿಲೋಮೀಟ್ರ್ ಹೋಗಬೇಕು. ಬಸ್ಗೆ ಕಾಯಬೇಕಾಗಿತ್ತು. 7:30ವರೆಗೂ ಕಾದೆ. ಇಲ್ಲಿ 7:30ಗೆ ಬಸ್ ಇತ್ತು. ಕಾದ್ಬಿಟ್ಟು ಮತ್ತೆ ನಾನು ಹೋದೆ ಮನೆಗೆ. ನಾನು ನಮ್ಮೂರಿಗೆ ಬಂದು ತಲುಪಿದ್ದೀನಿ. ಈಗ ನಮ್ಮ ಹುಡುಗಿನ ತೋರಿಸ್ತೀನಿ ಬರ್ರಿ ಎಲ್ಲರಿಗೆ. ನಮ್ಮ ಹುಡುಗಿ ಎಲ್ಲಿ ಹೇಳ? ಯಾಕ ನಮ್ಮ ಹುಡುಗಿ ಎಲ್ಲಿ ಹೇಳ? ಒಳಗಡೆ ಇದ್ದಾಳೆ ನಮ್ಮ ಹುಡುಗಿ. ಓಯ್ ಇಕ್ಕಿನೇ ನೋಡ್ರಿ ನಮ್ಮ ಹುಡುಗಿ ಹೆಂಗಳ ನೋಡ್ರಿ. ಹಾಯ್ ಹಾಯ್, ಕೈ ಕೊಡು. ಮುಕ್ಕಡಿ ಮುಕ್ಕಡಿ ಮುಕ್ಕಡಿ. ಹೆಂಗಿದಾಳು ಫ್ರೆಂಡ್ಸ್ ನಮ್ಮ ಹುಡುಗಿ? ಮಸ್ತಾಗಳಲ್ಲ? ಡಿಗ್ ಇವನು ಅವ್ರ ಅಣ್ಣ ಇವನು. ಏಯ್ ವೈಲ್ ಕರ್ಕೊಂಡು ಹೋಗ್ತೀನಿ ಇವತ್ತು ಬೆಂಗಳೂರಿಗೆ. ಕರ್ಕೊಂಡು ಹೋಗ್ತೀನಿ ಬೆಂಗಳೂರಿಗೆ, ಅದಕ್ಕೆ ಬಂದೀನಿ. ನಮ್ಮ ಹುಡುಗಿನ ಕರ್ಕೊಂಡು ಬೆಂಗಳೂರಿಗೆ ಹೋಗ್ತೀನಿ ನಾನು. 600 ಕಿಲೋಮೀಟ್ರ್ ಬಂದೀನಿ ಕರ್ಕೊಂಡೋಗಕ್ಕೆ. ಕರ್ಕೊಂಡೋಗ್ಲ? ಅಯ್ಯೋ ಮಾಮ ಬಂದಾನಂತೇಳು. ಹಾಯ್ ಓಮ್ಮ ಬೆಂಗಳೂರಿಗೆ ಹೋಮ್ಮ. ನಡಿ ಹೋಗ್ಬ, ಕರ್ಕೊಂಡು ಹೋಗ್ತೀನಿ ಸಂಜೆ. ಕರ್ಕೊಂಡೋಗ್ಲ? ನಾನು ಬರೋಷ್ಟಿಗೆ ನಮ್ಮವ್ವ ರೊಟ್ಟಿ ಮಾಡಕತ್ತಾಳ. ರೊಟ್ಟಿ ಉಣಾಕತ್ತೀನಿ. ಈಕಿನೇ ನಮ್ಮವ್ವ. ಆಯನ್ಗೆ ನೋಡ್ರಿ, ಬಿಸಿ ಬಿಸಿ ರೊಟ್ಟಿ ಹಾಕ್ಯಾಳ. ಅಲ್ಲಿ ಬರೀ ತಂಗಳು ತಿಂತಿದ್ದೆ. ಒಂದೊಂದು ಸಲ ಉಣ್ತಿದ್ದೆ, ಒಂದೊಂದು ಸಲ ಉಣ್ತಿದ್ದಿಲ್ಲ. ಇವಾಗ ಬಂದು ಬಿಸಿ ಬಿಸಿ ರೊಟ್ಟಿ ಊಟ ಮಾಡಕತ್ತೀನಿ. ಅನ್ನಕ್ಕಿಟ್ಟಾಳ ನಾ ಬರ್ತೀನಂತ. ಮರಿ ಕಾಣವಲ್ಲು.
ಕಾಣಲ್ಲ ಮರಿಗಳು. ಹಾಂ ಇಲ್ಲ ಒಳಕ ತೋರ್ಸು ಬಾ ಯಾರು ಗಿಡ ಯಾರು ಹಾಂ ಯಾರು ಹಾಂ ಯಾಕ ಗಿಡ ಇಲ್ಲ ನೀನು ಎಲ್ಲಿ ಯಾರಕತ್ತಿ? ಗಿಡ ಇಲ್ಲೇ ಇದೆ. ಹಾಂ ಇಲ್ಲ ಎಗ್ರ 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 ಹಾಂ ನೋಡು ಸೂರ್ಯ ಇವಾಗ ಹುಟ್ಟುತ್ತಾ ಇದ್ದಾನೆ ನೋಡ್ರಿ. ಬೆಳಗ್ಗೆನೆ ಇದೇ ನೋಡ್ರಿ ನಾವು ಕ್ರಿಕೆಟ್ ಆಡೋಂಥ ಜಾಗ. ಆ ಕಡೆ ಒಂದು ಹೊಲ ಇದೆ ನಮ್ಮದು. ನಮ್ಮದು ಕ್ರಿಕೆಟ್ ಗ್ರೌಂಡ್. ನಮ್ಮ ಉತ್ತರ ಕರ್ನಾಟಕದವ್ರು ಯಾರನ್ನು ಈ ವಿಡಿಯೋ ನೋಡ್ತಾ ಇದ್ರಿ, ಇದು ಯಾವ ಬ್ರಿಡ್ಜ್ ಅಂತ ಕಮೆಂಟ್ ಮಾಡಿ. ಇಲ್ಲಿ ಒಂದು ದೊಡ್ಡ ಜಾತ್ರೆಯನ್ನೇ ನಡೆಯುತ್ತೆ. ಈ ನದಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ. ಗೆಸ್ ಮಾಡಿ ಯಾವುದು ಅಂತ ಕಮೆಂಟ್ ಮಾಡಿ. ಅಂತೂ ನಾನು ಮತ್ತೆ ಒಂದು ದಿನದಲ್ಲೇ ವಾಪಸ್ ಬೆಂಗಳೂರಿಗೆ ಬಂದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ದಯವಿಟ್ಟು ಶೇರ್ ಮಾಡಿ.